ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಇನ್ಮೇಲಿಂದ ನನ್ನ ವಿಡಿಯೋ ವೆರೈಟಿಯಾಗಿ ಬರುತ್ತೆ. ನಾನು ಏನೇನು ಮಾಡ್ತೀನಿ ಅಂತ ಇನ್ಮೇಲಿಂದ ತೋರಿಸ್ತೀನಿ. ಆ್ಯಂಡ್ ಮನೇಲೇ ಕೂತಿ ಬೋರ್ ಆಗಿಬಿಟ್ಟಿತ್ತು. ಹಾಗಾಗಿ ನಾನು ಏನಾದ್ರು ಒಂದು ಟ್ರೈ ಮಾಡಬೇಕಲ್ಲ ಅಂತ ಹೇಳಿ ನಾನು ಒಂದು ಬ್ಲೌಸ್ನ ಸ್ಟಿಚಿಂಗ್ ಅಂತ ಹೇಳಿ ಕೊಟ್ಟಿದ್ದೆ. ಅದು ಸಿಂಪಲ್ಲಾಗಿ ನಾನು ಕೊಟ್ಟಿದ್ದೆ. ಹಾಗಾಗಿ ನಂಗೆ ಅದು ಗ್ರ್ಯಾಂಡ್ ಅನಿಸ್ಬೇಕಾಗಿತ್ತು. ಹಾಗಾಗಿ ಅಂಗಡಿಯಿಂದ ನಾನು ಈ ಥರ ಸ್ಟೋನ್ಸ್ ಎಲ್ಲ ತೊಗೊಂಬಂದು ಪೇಸ್ಟ್ ಮಾಡಿ ಇದು ಮಾಡಿದೆ. ಆ್ಯಂಡ್ ಅದನ್ನೆಲ್ಲ ಸ್ಟಿಚಿಂಗ್ ಹಾಕಬೇಕು. ಸ್ಟಿಚಿಂಗ್ ಎಲ್ಲ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಶೋಲ್ಡರ್ಸ್ಗೆಲ್ಲ ಪೇಸ್ಟ್ ಮಾಡಬೇಕು. ಆಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಹೇಳಿ. ಆ್ಯಂಡ್ ಇವಾಗ ನಾನು ಹೇಳಿದ್ನಲ್ವ, ನಾನು ಹೊಸ ಥರ ಬ್ಲಾಗ್ನ ತೋರಿಸ್ತೀನಿ ಅಂತ ಹೇಳಿ. ನಾನು ಮೆಹಂದಿನ ಕಲಿಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಜನಕ್ಕೆ ಬಿಡ್ತಾ ಇದ್ದೆ. ಹಾಗಾಗಿ ನಾನು ಯಾಕೆ ಚೆನ್ನಾಗಿ ಕಲಿಬಾರ್ದು ಅಂತ ಹೇಳಿ ನಾನು ಫೋನಲ್ಲಿ ನೋಡಿಕೊಂಡು ಬೇಸಿಕ್ ಮೆಹಂದಿನ ನಾನು ಕಲಿತಾ ಇದ್ದೀನಿ. ಫಸ್ಟ್ ಡೇ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ಮೇಲೆ ತೋರಿಸ್ತಾ ಇರ್ತೀನಿ ನಾನು ಯಾವ್ಯಾವ ಥರ ಕಲಿತೀನಿ ಏನು ಅಂತೆಲ್ಲ ತೋರಿಸ್ತಾ ಇರ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಈಸಿನೇ, ಆದರೆ ನನಗೆ ಫಸ್ಟ್ ಕಷ್ಟ ಅನಿಸ್ತಿತ್ತು. ಯಾಕಂದರೆ ಅವರು ಒಂದೊಂದು ಥರ ತೋರಿಸ್ತಿದ್ರು, ಅದೆಲ್ಲ ನೀಟಾಗಿ ಬರಬೇಕು. ಆ್ಯಂಡ್ ನನಗಂತೂ ಸಿಕ್ಕಾಪಟ್ಟೆ ಏನಪ್ಪ ಇದು ಈ ಥರ ಕಷ್ಟನಾ ಅಂತ ಹೇಳಿ ಅಂದ್ಕೊತಿದ್ದೆ. ಎಲ್ಲ ಅಷ್ಟೇ, ಕಲಿಬೇಕಾದ್ರೆ ತುಂಬ ಕಷ್ಟ ಇರುತ್ತೆ, ಕಲಿತಾದ್ಮೇಲೆ ತುಂಬ ಈಸಿಯಾಗಿರುತ್ತೆ. ಹಾಗಾಗಿ ಕಲಿಲೇಬೇಕು ಅಂತ ಹೇಳಿ ನಾನು ಕಲಿತಾ ಇದ್ದೀನಿ. ಸುಮ್ಮನೆ ಮನೇಲಿ ಯಾಕೆ ಕೂತ್ಕೊಳ್ಳೋದು, ಯಾವಾಗ ನೋಡಿದ್ರೂ ಕೂತಿರೋದು, ಮನೆ ಕೆಲಸ ಮಾಡೋದು, ಅದೇ ಮಾಡೋದು, ಊಟ ತಿನ್ನೋದು ಅದೇ ಆಗಿತ್ತು. ಹಾಗಾಗಿ ಈಗ ನಾನು ಹೊಸ ಥರ ಕಲಿತಾ ಇದ್ದೀನಿ ಅಂತ ನನಗೆ ಒಂದು ಫುಲ್ ಖುಷಿ ಆಗ್ತಿತ್ತು. ಆ್ಯಂಡ್ ಮೆಹಂದಿ ಬಿಡಿಸಿ ಸಾಕಾಗಿದೆ ಅಂತ ಹೇಳಿ ನಮ್ಮ ಮನೆಯವರು ಜ್ಯೂಸನ್ನ ತಂದುಕೊಟ್ಟಿದ್ರು. ಆ್ಯಂಡ್ ಜ್ಯೂಸ್ ಕುಡ್ಕೊಂಡು ನಂಗೆ ಯಾವುದು ಕರೆಕ್ಟ್ ಅನಿಸುತ್ತೆ ಅದೆಲ್ಲ ಕರೆಕ್ಟ್ ಮಾಡಿಕೊಂಡು, ನನಗೆ ಯಾವ್ದು ರಾಂಗ್ ಅನಿಸುತ್ತೆ ಅದೆಲ್ಲ ರಾಂಗ್ ಮಾಡ್ಕೊಂಡಿದ್ದೆ. ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ನಾನು ಇನ್ನೂ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.